ಕವಿತೆಯನ್ನು ಕೇವಲ ರೂಪಕಗಳ ಮೂಲಕ ಕಟ್ಟುವ ಒಂದು ಪ್ರಯತ್ನ ಮತ್ತು ಯಶಸ್ಸು ಅವರ ಕಾವ್ಯದಲ್ಲಿತ್ತು. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಹಿರಿಯರಿಗೆ ಮತ್ತು ಗೆಳೆಯರಿಗೆ, ನಮ್ಮ ಸಿ ವೀರಣ್ಣವರು ನಮಗೆ ಕನ್ನಡ ಬೇಸ್ಟಾಗಿದ್ದರು. ನಮ್ಮ ಶ್ರೀನಿವಾಸ ಮೂರ್ತಿಯವರು ನಮ್ಮ ಗೆಳೆಯರು ಹೌದು, ಸ್ನೇಹಿತರು ಹೌದು, ಗುರುಗಳು ಹೌದು. ಆಮೇಲೆ ಜಿ ಎನ್ ಮೋಹನ್ ಅವರು ಭಾಳ ಹಳೆಯ ಕಾವ್ಯದ ಸಂಬಂಧ. ಇದು ನಾಗರಾಜ ಮೂರ್ತಿ ಎಲ್ಲರ ನಡುವೆ ಒಂದು ಕೊಂಡಿ. ಬಹುಶಃ ಜಿ ಎನ್ ಮೋಹನ್ ಹೇಳಿದಾಗೆ ನಾಗರಾಜ ಮೂರ್ತಿ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿಲ್ಲದೆ ಇದ್ದರೆ ಬೇರೆ ಯಾರೂ ಕೂಡ ಕಾವ್ಯ ಅವರನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸ್ಮರಿಸ್ಕೊಳ್ತಾ ಇರಲಿಲ್ಲ. ಇದು ಒಂದು ಸಾರ್ಥಕವಾದ ಕಾರ್ಯಕ್ರಮವನ್ನು ಮಾಡ್ತಾ ಇರೋದಕ್ಕೋಸ್ಕರ ನಾಗರಾಜ ಮೂರ್ತಿ ಅವ್ರನ್ನ ಅಭಿನಂದಿಸ್ತೀನಿ. ಇಲ್ಲ, ನಾಗರಾಜ ಮೂರ್ತಿ ಬೆಳೆದ ರೀತಿಯೇ ಭಾಳ ವಿಚಿತ್ರ. ಅವರು ಗೌರ್ಮೆಂಟ್ ಕಾಲೇಜಿದ್ದಾಗ ಅವ್ರಿಗೊಂದು ಅಡ್ಡ ಹೆಸರಿತ್ತು, ಗಿಬ್ಸ್ ಅಂತ. ಆ ಪ್ರಿನ್ಸಿಪಾಲ್ ಕೈ ಮಾರಿ ಗಿಬ್ಸ್ ಅನ್ನೋರು ಇವ್ರಿಗೆ. ಆಮೇಲೆ ಜಿ ಎನ್ ಮೋಹನ್ ಹಿಡಿದಾಗ ಎಲ್ಲೋ ಒಂದು ತರಡಿ ಮಾಡೋದು, ಕಲ್ಲು ಹೊಡಿಯೋದು ಇದನ್ನೆಲ್ಲ ಮಾಡಿ ದಿಸಿದ್ರು. ಆದರೆ ಒಂದು ಅಧಿಕಾರ ಸ್ಥಾನವನ್ನು ಯಾವ್ದು ಬೇಕಾದ್ರೂ ಅವರು ಹಿಡಿಬೋದಾಗಿತ್ತು. ಆದರೆ ಅವರು ನಾಟಕಕ್ಕೆ ಮತ್ತು ಸಂಸ್ಕೃತಿಗೆ ತಮ್ಮನ್ನು ಪೂರ್ಣವಾಗಿ ತೊಡಗಿಸ್ಕೊಂಡ್ರು. ಇರಲಿ, ಇವತ್ತು ಕಾರ್ಯಕ್ರಮ ನಾಗರಾಜ ಮೂರ್ತಿಯವ್ರ ಬಗ್ಗೆ ಅಲ್ಲ, ಅವ್ರ ಬಗ್ಗೆ ಕಾರ್ಯಕ್ರಮ ಆದಾಗ ಹಿಂದೆ ಮಾತಾಡಿದ್ದೀನಿ. ಜಿ ಎನ್ ಮೋಹನ್ ಅವರು ಬಹಳ ಸಮಗ್ರವಾಗಿ ಕಾವ್ಯವ್ರ ಬಗ್ಗೆ ಮಾತಾಡಿದ್ರು. ಅವರ ಶಿಷ್ಯರಾಗಿದ್ದರು ಅವರು. ಶ್ರೀನಿವಾಸ ಮೂರ್ತಿಯವರಂತೂ ಸದಾ ಅವರ ಸಂಪರ್ಕದಲ್ಲಿರ್ತಾಯಿದ್ರು. ಆ ಕಾಲದ ಒಂದು ಗೆಳೆಯರ ಗುಂಪು, ಬೇಂದ್ರೆಯವರ ಕಾಲದ ಧಾರವಾಡದ ಗೆಳೆಯರ ಗುಂಪಿಂದ ಬೆಂಗಳೂರಲ್ಲಿ ಒಂದಿತ್ತು. ಈ ಕಾವ್ಯ ರಾಜಗೋಪಾಲು, ನಮ್ಮ ಸುಬ್ಬಣ್ಣವರು, ವೆಂಕಟ ಸುಬ್ಬಯ್ಯನವರು, ನಮ್ಮ ಪಿ ರಾಮಮೂರ್ತಿಯವರು, ನಾವು ಪೀರ ಅಂತ ತಮಾಷೆ ಮಾಡ್ತಾಯಿದ್ದು, ಪದ್ದಣ್ಣವರು ಮತ್ತು ಬೆಬಲ್ ಬಸವರಾಜು, ಇವರೆಲ್ಲ ಒಂದು ನಾಟಕದ ಬಗ್ಗೆ ಅಪಾರವಾದ ಆಸಕ್ತಿಯನ್ನು ಇಟ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತಾ, ಅವರಿಂದ ನಾಟಕ ಹೆಚ್ಚು ಜನಪ್ರಿಯವಾಯಿತು ಅಂತ ಹೇಳೋದಿಲ್ಲ, ಆದರೆ ನಾಟಕ ಸಂಸ್ಕೃತಿಯ ಬಗ್ಗೆ ಆಳವಾದ ಮಂಥನವನ್ನು ಮಾಡ್ತಾಯಿದ್ರು. ಆ ತಲೆಮಾರಿನ ಬಹಳ ದೊಡ್ಡ ವ್ಯಕ್ತಿತ್ವ ನಮ್ಮ ಕಾವ್ಯ ರಾಜಗೋಪಾಲ್ ಅವರು. ನಾನು ಅವ್ರ ಶಿಷ್ಯನೂ ಆಗಿರಲಿಲ್ಲ, ಆದರೆ ಅವರು ಒಡೆದಾಟ, ನನ್ನ ಕವಿತೆಗಳನ್ನ ಭಾಳ ಇಷ್ಟಪಡ್ತಾಯಿದ್ರು. ಆಮೇಲೆ ಅವರ ಕವಿತೆಗಳನ್ನು ಬಹಳ ಮೆಚ್ಚಿದ ವ್ಯಕ್ತಿಗಳಲ್ಲಿ ನಾನು ಮೊದಲಿಗ. ಯಾಕೆಂದರೆ ಅವರ ಕವಿತೆಗಳು ಮೊದಲೊಂದಿದ್ದು ಲಂಕೇಶ್ವರ ಅಕ್ಷರ ಹೊಸ ಕಾವ್ಯದಲ್ಲಿ ಓದಿದ್ದೆ. ಇವರು ಎಲ್ಲರಿಗಿಂತ ಭಿನ್ನವಾಗಿ ಕಂಡರು ನನಗೆ. ಕನ್ನಡ ಆಧುನಿಕ ಕಾವ್ಯಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಅವರು ಕೊಟ್ಟರು. ಆಮೇಲೆ ನನಗೂ ಅವ್ರಿಗೂ ಒಂದು ಸಾಮಾನ್ಯವಾದ ಅಂಶ ಅಂದರೆ, ನಾನು ಕೂಡ ಇಂಗ್ಲೀಷ್ನ ಡಿಲಾನ್ ಥಾಮಸ್ನಿಂದ ಭಾಳ ಪ್ರಭಾವಿತನಾಗಿದ್ದೆ. ಅವರು ಕೂಡ ಅವರ ಕಾವ್ಯ ಭಾಷೆಯ ವ್ಯಾಕರಣವನ್ನು ಅವರು ಕಟ್ಟಿಕೊಂಡಿದ್ದು
ಡಿಲಾನ್ ಥಾಮಸ್ನ ಪ್ರಭಾವದ ಮೂಲಕ ಅದು ಕಡಿಮೆ ಮಾಡ್ತಾ ಇರೋದು ಹೇಳಲಿಲ್ಲ. ಈ ನವ್ಯ ಸಾಹಿತ್ಯದ ಸಂದರ್ಭದಲ್ಲಿ ಕಾವ್ಯ ಕವಿತೆಯಾಗುವುದಕ್ಕಿಂತ ಹೆಚ್ಚಾಗಿ ಒಂದು ಪ್ರಬಂಧ ಆಗ್ತಾಯಿತ್ತು, ಒಂದು ವಾದ ಆಗ್ತಾಯಿತ್ತು, ಒಂದು ಮಂಡನೆ ಆಗ್ತಾಯಿತ್ತು. ವಾಗ್ವಾದಗಳಲ್ಲಿ, ಮಂಡನೆಗಳಲ್ಲಿ ಕಾವ್ಯಭವರು ಸಿದ್ಧಹಸ್ತರು. ಅವರ ಆಸಕ್ತಿಗಳು ಬಹಳ ವೈವಿಧ್ಯವಾಗಿತ್ತು, ಅವರ ಓದು ವಿಸ್ತಾರವಾಗಿತ್ತು. ಆದರೆ ಅವರ ಕಾವ್ಯ ಯಾವ ವಾದವನ್ನು ಮುಂದಿಡದೆ ಒಂದು ಸಂವೇದನೆಯನ್ನು ಅದು ವ್ಯಕ್ತಪಡಿಸ್ತಾ ಇತ್ತು. ಅವರ ಕವಿತೆಯ ಸಕದ ಹೆಸರನ್ನೇ ನೋಡಿ, ನದಿಯ ಮೇಲಿನ ಗಾಳಿ. ಅಂದರೆ ಇವರ ಕಾವ್ಯ ರಾಜಕೀಯಕ್ಕೆ, ಸಮಾಜಕ್ಕೆ ವಿಮುಖವಾಗಿತ್ತು ನಾನು ಹೇಳ್ತಾ ಇಲ್ಲ. ಅದು ಬಂದರೂ ಕೂಡ ಕವಿತೆಯನ್ನು ಕೇವಲ ರೂಪಕಗಳ ಮೂಲಕ ಕಟ್ಟುವ ಒಂದು ಪ್ರಯತ್ನ ಮತ್ತು ಯಶಸ್ಸು ಅವರ ಕಾವ್ಯದಲ್ಲಿತ್ತು. ಇದು ಕನ್ನಡದಲ್ಲಿ ಇದನ್ನು ಮಾಡ್ತಾರೆ ಭಾಳ ಕಡಿಮೆ. ನನಗೆ ನೆನಪಿದ್ದಾಗೆ ಕೆ ಎಸ್ ನರಸಿಂಹಸ್ವಾಮಿಯವರು ಗಡಿಯಾರದ ಗಡಿಯ ಮುಂದೆ ಒಂದು ಕವಿತೆ ಬರೆದರು. ಅವರು ಮೈಸೂರು ಮಲ್ಲಿಗೆ ಇತ್ಯಾದಿ ಅವರ ಆ ಯಶಸ್ಸಿನ ಕವಿತೆಗಳನ್ನು, ಕಾವ್ಯವನ್ನು ಬಿಟ್ಟುಕೊಟ್ಟು ಮುಂದೆ ಅವರು ಬರೆದ ತೆರೆದ ಬಾಗಿಲು, ಮುಚ್ಚಿದ ಕಿಟಕಿ, ಇದಕ್ಕಿಂತ ಈ ವಾಸ್ತವವಾದಿ ರೂಪದ ಕವಿತೆಗಳಿಗೆ ಭಿನ್ನವಾದ ಇನ್ನೊಂದು ಮಧ್ಯಂತರದ ಒಂದು ಅವಸ್ಥೆ ಇತ್ತು. ಆಗ ಯಾವುದನ್ನು ಇಂಗ್ಲೀಷಲ್ಲಿ ಸರ್ರಿಯಲಿಸ್ಟಿಕ್ ಆರ್ಟ್ ಅಂತ ಕರೀತಾರೆ, ಆ ರೀತಿಯ ಒಂದು ಕಾವ್ಯವನ್ನು ಅವರು ಬರೆದರು. ಗಡಿಯಾರದ ಅಂಗಡಿಯ ಮುಂದೆ ನಿಂತಿದೆ ಕುದುರೆ, ಕಡ್ಡಪಟ್ಟಿಯ ಕಣ್ಣು ಕನ್ನಡಿಯಲ್ಲಿ, ಗಂಟೆ ಎಷ್ಟೆಂದು ಹೇಳಿದ್ದಾರೆ, ಎಲೆ ಹೇಳಿದೆ ನಾನು ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ. ಕವಿತೆ ಒಂದಕ್ಕೊಂದು ತಾರ್ಕಿಕವಾದ ಒಂದು ಸಂಬಂಧ ಇಲ್ಲದೆ ಕೇವಲ ಅಸೋಸಿಯೇಷನ್ಗಳ ಮೂಲಕ, ಭಾವಕೋಶಗಳ ಮೂಲಕ ಆ ಕವಿತೆ ಬೆಳೆಯುತ್ತಾ ಹೋಗುತ್ತೆ. ಆಮೇಲೆ ಮುಂದಿನ ಒಂದೆರಡು ಸಂಘದ ಆ ರೀತಿಯ ಕೆಲವು ಕವಿತೆಗಳನ್ನ ಅವರು ಬರೆದರು. ಕುಡಿಯುವ ಹೆಣ್ಣುವುದ ಅವರೊಂದು ಪ್ರಸಿದ್ಧ ಕವಿತೆ ಇತ್ತು. ಈ ಕುಣಿತ ಮೈಮೂಳೆಗಳ ನೋವಿನ ಅಂಕಗಣಿತ, ಈ ರೀತಿಯ ಸಾಲುಗಳು ಇರುತ್ತೆ. ಆಮೇಲೆ ಚಂದ್ರಕಾಂತ ಕೊಸ್ತೂರವರು ಈ ರೀತಿಯ ಒಂದು ವಾಸ್ತವಿಕೇತರವಾದ ಕಾವ್ಯವನ್ನು ಅವರು ಪ್ರಯತ್ನಪಟ್ಟರು. ಆದರೆ ಅವರ ವ್ಯಾಪ್ತಿ ಅಷ್ಟು ವಿಶಾಲವಾಗಿ ಇರಲಿಲ್ಲ. ಅವರ ಆ ಒಂದು ಕಾವ್ಯ ಅನುಕರಣಶೀಲವಾಗಿತ್ತು, ಸೃಜನಶೀಲವಾಗಿರಲಿಲ್ಲ. ಆದರೆ ಅವರ ಕಾವ್ಯ ಅನುಕರಣಶೀಲವಾಗಿರಲಿಲ್ಲ, ಅದು ಸ್ವತಂತ್ರ ಸೃಷ್ಟಿಯಾಗಿತ್ತು ಮತ್ತು ಅದು ಅನುಕರಣೀಯವಾಗಿತ್ತು. ನಾನು ಸುಮಾರು 76ರಲ್ಲಿ ತುಮಕೂರಿನಲ್ಲಿ ನಾನು ಅಧ್ಯಾಪಕನಾಗಿ ಕೆಲಸಕ್ಕೆ ಸೇರಿದೆ. 82ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಆಗ ನನಗೆ ನಮ್ಮ ಶ್ರೀನಿವಾಸ ಮೂರ್ತಿಯವರ ಮೂಲಕ, ನಮ್ಮ ನಾಯಿನಿಯವರು ಜ್ಞಾಪಿಸ್ಕೋಬೇಕು, ಇದೇ ಗುಪ್ತನಿದ್ರು, ಇವರ ಮೂಲಕ ಕಾವ್ಯವು ಪರಿಚಯವಾದರು. ಆಮೇಲೆ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ನಾಟಕ ವಿಭಾಗಕ್ಕೆ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದಾಗ ನಮಗೂ ಅಲ್ಲೇ ಕ್ಲಾಸ್ ಇರ್ತಿತ್ತು ಸೆಂಟ್ರಲ್ ಕಾಲೇಜಲ್ಲಿ. ಹೋಗಿ ಅವರ ದರ್ಬಾರದಲ್ಲಿ ಆಗಾಗ ಹಾಜರಿ ಆಗ್ತಾಯಿತ್ತು. ಪ್ರತಿ ಸಲ ಏನಾದ್ರು ಒಂದು ಹೊಸ ವಿಚಾರ ಹೇಳ್ತಾಯಿದ್ರು. ಒಂದು ದಿವಸ ಒಂದು ಕಲ್ಲಿಟ್ಕೊಟ್ಟಿದ್ರು ಅವರು. ಈ ಕಲ್ಲು ಯಾವುದು ಗೊತ್ತಾ ಅಂದರು. ಯಾವ ಸರ್ ಅಂತ. ಇದು ಹಳೆ ಶಿಲಾಯುಗದ್ದು, ಅಲ್ಲೆಲ್ಲ ಬಾದಾಮಿ ಇದ್ದತ್ತಂತೆ ಅಂತೇಳೋದು. ಆಮೇಲೆ ಅವ್ರಿಗೆ
ಎಲ್ಲರ ಹತ್ರ ಒಂದೇ ಥರ ಮಾತಾಡೋರು. ಒಂದು ವರ್ಷದ ವಿದ್ಯಾರ್ಥಿಗಳು ಒಂದು ಸಮುದ್ರದಲ್ಲಿ ಕೂತಿದ್ದಾಗ, ಸರ್ ನಾವು ಗಣೇಶದ ಹಬ್ಬ ಮಾಡ್ತೀವಿ, ಸ್ವಲ್ಪ ಕಂಟ್ರಿಬ್ಯೂಷನ್ ಕೊಡಿ ಸರ್ ಅಂತ ಬಂದರು. ಅವರು, ನಾನು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡೋದಿಲ್ಲ ಗೊತ್ತೋ, ಯಾಕೆ ಗೊತ್ತೋ, ಕಮ್ಯುನಿಸಮ್ ಅಂದರೆ ಗೊತ್ತಾ ನಿನಗೆ ಅಂತ ಅವ್ರ ಬಗ್ಗೆ ಕಮ್ಯುನಿಸಮ್ ಬಗ್ಗೆ ಒಂದು ಅರ್ಧ ಗಂಟೆ ಭಾಷಣ ಮಾಡಿದ್ರು. ಅವ್ರು ಗಣೇಶದ್ದು ಮರೆತು ಹೊರಟೋಗ್ಬಿಟ್ರು. ಅವ್ರು ಕೇಳೋಕೆ ಬಂತು. ಆಮೇಲೆ ನಾಟಕದ ಬಗ್ಗೆ ಅವ್ರಿಗೆ ಅತ್ಯಂತ ಬಹಳವಾದ ಉತ್ಸಾಹ ಇತ್ತು. ನನ್ನ ಪ್ರತಿಯೊಂದು ನಾಟಕ ನಡೆದಾಗಲೂ ಕೂಡ ಮೊದಲನೇ ಶೋಗೆ ಬಂದು ಕೂತು ನೋಡಿ ಸ್ವಲ್ಪ ಒಳಗಡೆ ಹೆಚ್ಚು ಬೈದು ಹೋಗ್ತಾಯಿದ್ರು. ನನಗಿಂತ ಹೆಚ್ಚಾಗಿ ನಮ್ಮ ನಿರ್ದೇಶಕ ಆಗ ಸಿ ಜಿ ಕೆ ಹೋಗಿ ಕಾವ್ಗೂ ಸ್ವಲ್ಪ ಎಣ್ಣೆ ಸೀಗೆಕಾಯಿ ಸಿ ಜಿ ಕೆ ಅವರ ನಿರ್ದೇಶನದ ಬಗ್ಗೆ ಒಂದು ಭಾಳ ದೊಡ್ಡ ಜೋಕುಗಳು ಮಾಡ್ತಾಯಿದ್ದ. ಒಂದೇನು ಅಂದರೆ ಅವರೊಂದು ನಾಟಕ ಮಾಡಿದ್ರಂತೆ, ಆಗ ಒಂದು ಮಗು ತೊಟ್ಲಲ್ಲಿ ಮಲಗಿರುತ್ತಂತೆ, ಮೇಲಿಂದ ಚಂದ್ರ ಬರ್ತಾರಂತೆ. ಆಗ ಒಂದು ತೊಟ್ಟಲು ಥರ ಅವನ್ನೇನೋ ಕಟ್ಸಿದ್ರಂತೆ. ಒಬ್ಬ ಮಗುವಲ್ಲ ದೊಡ್ಡ ಮಗುವನ್ನ ಬಲಸಿದ್ರಂತೆ. ಚಂದ್ರಲಿಂದ ಬರಬೇಕು ಅನ್ನೋ ಡೋಮ್ ಲೈಟ್ ಹಾಕ್ಸಿದ್ರಂತೆ. ಆ ದೊಡ್ಡ ಮಗುವಂತ ಭಾರವನ್ನು ತಾಳದೆ ಆ ಚಿಕ್ಕ ತೊಟ್ಟಿಲು ಕೆಳಗೆ ಬಿದ್ದು ಆ ಲೈಟು ಡಬ ಅಂತ ಹೊಡೆದೋಗಿ ಈ ರೀತಿ ಆಗಿತ್ತು ಅಂತ ಒಂದು ಜೋಕಿತ್ತು. ಆಮೇಲೆ ಅವರು ಅನುವಾದದ ಬಗ್ಗೆನೂ ಕೆಲವು ಜೋಕ್ ಹಿಡಿದ ಬಗ್ಗೆ ಸಿದ್ಲಿಂಗೇಂದ್ರ ಮಾಡೋರು. ಅವರು ಕೊರಿಯಲ್ಲಿ ನಾಟಕವನ್ನು ಅನುವಾದ ಮಾಡಿದರು. ಪೀಪಲ್ಸ್ ಪವರ್ ಇಸ್ ಸ್ಟೇಟ್ ಪವರ್ ಇಸ್ ಪೀಪಲ್ಸ್ ಪವರ್ ಅಂತ ಒಂದು ವಾಕ್ಯ ಬರ್ತದೆ. ನಮ್ಮ ಸಿದ್ಲಿಂಗೇಂದ್ರ, ಸರ್ ಇದು ನಮ್ಮ ಕಾಯಂ ಸರ್ದು ಅನುವಾದ ಗೊತ್ತಾ ಸರ್? ಅದು ಆಯ್ತು ಸರ್, ಜನರ ವಿದ್ಯುತ್ ಶಕ್ತಿ ರಾಜ್ಯದ ವಿದ್ಯುತ್ ಶಕ್ತಿ, ಜನರ ವಿದ್ಯುತ್ ಶಕ್ತಿ ರಾಜ್ಯದ ವಿದ್ಯುತ್ ಶಕ್ತಿ, ಈ ಥರ ಅನುವಾದ ಮಾಡಿದೆ ಸರ್. ಅದು ಸುಳ್ಳು. ಆಮೇಲೆ ಸಿಗಿದ ಅವ್ರು ಹೇಳಿದ್ರು, ಇದು ನಿಜ ಅಂತ ತಿಳ್ಕೊಬೇಡಿ, ನೀವು ನಗ್ಸಕ್ಕೆ ಹೇಳಿ ಅಷ್ಟೇ ಅಂತ ಹೇಳಿದ್ರು ಅವರು. ಅದೇ ಶ್ರೀನಿವಾಸ ಮೂರ್ತಿ ಅವ್ರ ಹತ್ರ ಫೋನಲ್ಲಿ ಮಾತಾಡಬೇಕಾದ್ರೆ ಅದು ಏನು ಮಾತಾಡಿ ನಿಮ್ಮಷ್ಟು ಅದು ಅವರನ್ನ ಅರಿತುಕೊಂಡು ಹೋದಲ್ಲ ಅಂತ. ಅವರು ಕಾವ್ಯದ ಬಗ್ಗೆ ಮಾತಾಡಿದ್ರು. ಅಥವಾ ಪುಸ್ತಕನೇ ಇಲ್ವಲ್ಲ ಸ್ವಾಮಿ, ಓದಿದ್ದೆ ಹಿಂದೆ ಇಲ್ಲಿದ್ದ. ಆಗ ಅವರು ಕೆಲವು ಕವಿತೆಗಳು ನನಗೆ ಕಳಿಸಿದ್ರು. ಇದರಲ್ಲಿ ಒಂದು ಕವಿತೆಯನ್ನು ಮಾತ್ರ ಮುಂದೆ ಓದಿ ಅವರು ಎಷ್ಟು ವಿಶೇಷವಾದ ಕಾವ್ಯ ಪ್ರತಿಭೆಯಿಂದ ಹೊಂದಿದ್ರು ಅದನ್ನು ನಾನು ನಿಮಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಇದು ನೋಡಿ, ಇದು ಈ ಪಾರ್ಟಿಷನ್ ಬಗ್ಗೆ ಬರೆದ ಒಂದು ಕವಿತೆ. ಇದು ಪಾರ್ಟಿಷನ್ ಬಗ್ಗೆ ಬೇಕಾದಷ್ಟು ಸಾಹಿತ್ಯ ಭಾರತದಲ್ಲಿ ಬಂದಿದೆ. ತಮಿಳಿನಲ್ಲಿ ಒಂದು ಭಾಳ ಪ್ರಸಿದ್ಧವಾದ ಕಾದಂಬರಿ ಬಂದಿದೆ, ಒಂದು ಕಲ್ಕಿಯವ್ರದ್ದು. ಆಮೇಲೆ ಹೂವಿನ ಹಾರಗಳ ಹೊತ್ತ ನಿರಾತಂಕನಿದ್ದೆಯಲ್ಲಿ ಏರಿ ಬಳಿಸುವ ಸಾವಿನೊಂದು ಸಾಂಕ್ರಾಮಿಕ ಕಥೆಯಿದೆ. ಸುಂದರ ಎಂಥ ಮಧುರ, ಎಷ್ಟೊಂದು ಸಂಪೂರ್ಣ ತತ್ವ. ಹೊಕ್ಕಳಿನ ಬಳ್ಳಿ ಹೊತ್ತಿಸಿ ಚೆಲ್ಲುವ ಬೆಳಕು, ಅಪ್ಪ ಅಮ್ಮರ ಕತೆಗೆ ನೆತ್ತರ ಕಾಣಿಕೆಯಲ್ಲಿ ಮಕ್ಕಳ ಕೊಡುಗೆಯಾದ ಸತ್ಯ. ಸುಂದರ ಎಂಥ ಮಧುರ, ಎಷ್ಟೊಂದು ಸಂಪೂರ್ಣ ಸತ್ವ. ಕ್ಯಾನ್ಸರ್ದಂಥ ಕಾಟಕ್ಕೆ ಬದುಕಿದ ಸರಿಸಮ ಮಠದ ಮರಕ್ಕೆ ಸೊಪ್ಪು ಹಾಕದ ನೀತಿಯ ಕೂಡ ಸ್ವಂತ ಡಾಕ್ಟರಿಗೆ ಮದ್ದು. ಸುಂದರ ಎಂಥ ಮಧುರ, ಎಷ್ಟೊಂದು ಸಂವಿಧಾನ ಮಹತ್ವ.
ಅಪ್ಪನಾದದ್ದು ಹುಟ್ಟಿದ್ದ ಹೋರಾಟದ ಸೆರೆಸಾಟದ ಬದುಕು, ಅಮ್ಮನಾದದ್ದು ಕೂಡ ಸಾಹಸದ ಹೆಣ್ಣಿನ ಆತಂಕದ ಸರುಕು. ಸುಂದರ ಎಂಥ ಬಂಧುರ ಎಷ್ಟೊಂದು ಸಂಪುಟದ ಸುತ್ತು, ರೋಗವೆಂದಿಗೂ ಬದುಕುವುದ ಬದುಕನ್ನು ಅಪಮೂಲ್ಯಗೊಳಿಸಲಾರದ ಶತ್ರು, ಮೂಳು ನಗೆಯ ತಾಯಿತನದ ಅನುಪಮ ನೆನಪು ಸ್ವತ್ತು. ಯಾವ ನವೀನ ಕಾಲದಲ್ಲೇ ಬದುಕನ್ನು ಟೀಕಿಸುವ ವ್ಯಂಗ್ಯ ಮಾಡುವ ಒಂದು ಪ್ರತೀತಿ ಇತ್ತು, ಅಲ್ಲಿ ಸೂಕ್ಷ್ಮ ಸಂಬಂಧಗಳನ್ನು ಸಂಭ್ರಮಿಸುವ ಒಂದು ವಿಶೇಷವಾದ ಕವಿತೆಯನ್ನು ಇಲ್ಲಿ ಕಾಮ್ ಅವರು ಕೊಡ್ತಾ ಇದ್ದಾರೆ. ಮತ್ತು ಈ ಕವಿತೆಯನ್ನು ಅವರು ಯಾವುದೇ ಕವಿತೆಯನ್ನು ಅವರು ಕಟ್ಟುವ ರೀತಿ ಆ ರೂಪಕಗಳು ಕಟ್ತಾ ಹೋಗ್ತಾರೆ. ರೂಪಕಗಳು ಅವರ ಕವಿತೆಗಳ ಇಟ್ಟಿಗೆಗಳು ವಿಚಾರವಲ್ಲ. ಆದರೆ ವ್ಯಕ್ತಿ ಬಂದು ಭಾಳ ತಾರ್ಕಿಕವಾಗಿ ಯೋಚನೆ ಮಾಡ್ತಾಯಿದ್ರು. ಅವರ ಆ ಲಾಜಿಕ್ ಅನ್ನೋದು ಯಾವಾಗಲೂ ಜಾಗೃತವಾಗಿರ್ತಿತ್ತು. ಇನ್ನೊಂದು ಘಟನೆ ನೆನಪಾಗ್ತಾ ಇದೆ. ಮಲಯಾಳಂದಿಂದ ಒಬ್ಬ ಸ್ನೇಹಿತ, ಒಬ್ಬ ವಿನಯಚಂದ್ರ ಅಂತ ಒಬ್ಬ ಕವಿ, ಆತ ಪಾಪ ಹೊರಟೋದ 30 ವರ್ಷದಿಂದ. ಆಗ ಬೆಂಗಳೂರಿಗೆ ಬಂದಿದ್ದ. ಅವನು ಒಂದು ಕವಿತೆ ಇದೆ, ಗಣಪತಿ ಸ್ತುತಿ ಅಂತ. 5 ಪದ್ಯಗಳ ಗಣಪತಿ ಗಣಪತಿ ಸ್ತುತಿ ಅಂತ ಮಲಯಾಳದ. ಅದು ಮಲಯಾಳದಲ್ಲಿ ಭಾಳ ಪ್ರಸಿದ್ಧವಾದ ಕವಿತೆ. ವಿನಯಚಂದ್ರದ್ದು ಮಲಯಾಳದ ಆಧುನಿಕ ಕವಿಗಳು ಭಾಳ ಪ್ರಸಿದ್ಧ ಆದವು. ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೆ. ಲೋಕತ್ರಯಗಳ ಆವರಿಸಲು ಮುಕ್ಕಂಡದು ತಾನಾನತಿ ವಾಮೇಶ್ವರಿ ಶಿವೆಯೊಡೆಯದ ಶಿವನಿ ವಾಗರ್ತವೆ ಹುರುಳೆಂದಾಲೋಚಿಸಿ ಪ್ರದಕ್ಷಿಣ ಮಾಡಿ ಪ್ರಸಾದವ ಕೊಂಬ ತುಂಬು ಮರುಳಿದ ಗಣಪದ ಕೊಂಬಿನ ಸೊಡ್ಡಿ ನೊಡೆಯದ ಪಥ ನನ್ನ ಪಥ. ಇದು ಅವನ ಮೊದಲ ಸಾಲಿನ ಪದ್ಯದ ಅನುವಾದ. ಮಲಯಾಳಂ ಇದೇ ಲಯ ಇದೆ. ಇದನ್ನು ಕೇಳಿಬಿಟ್ಟು ಕಾಮಬ್ಬು, ಹೌ ಕ್ಯಾನ್ ಎ ಮಾಡರ್ನ್ ಪೋಯೆಟ್ ರೈಟ್ ಎ ಪೊಯಮ್ ಅಬೌಟ್ ಗಣಪತಿ ಅಂತ ಕೇಳೋದು. ಅದು ವಿನಯಚಂದ್ರನ್ ಹೇಳ್ದ, ವೆದರ್ ಇಟ್ಸ್ ಎ ಮಾಡರ್ನ್ ಪೊಯೆಟ್ ಆರ್ ಎನ್ ಏನ್ಷಿಯಂಟ್ ಪೊಯೆಟ್ ಆರ್ ಎ ಮಿಡಿವಲ್ ಪೊಯೆಟ್, a poet should first be a poet, then he can write on anything. So I don't see any reason why I should not write about ಗಣಪತಿ ಅಂತ ವಿನಯಚಂದ್ರನ್ ಹೇಳಿದ್ರು. ಅವರು ನಕ್ಕರು. ಅಂದರೆ ಈ ತರ್ಕ ಆ ಕವಿತೆಗೆ ಈ ರೀತಿ ಪ್ರತಿಕ್ರಿಯಿಸಿದ ತರ್ಕದ ಅವರ ವ್ಯಕ್ತಿತ್ವದ ಅಂಶ ಇರ್ತಲ್ಲ, ಅವರ ಕವಿತಾ ರಚನೆಯಲ್ಲಿ ಇರಲಿಲ್ಲ. ಅದರಿಂದ ತಮ್ಮ ಕಾವ್ಯ ವ್ಯಕ್ತಿತ್ವವನ್ನು ತಮ್ಮ ವಿಚಾರಗಳಿಂದ, ತಮ್ಮ ವ್ಯಕ್ತಿಗತ ಭಾವನೆಗಳಿಂದ, ಪಾರ್ಥಿಕವಾದ ದೃಷ್ಟಿಯಿಂದ ಅವರು ದೂರ ಇಟ್ಟಿದ್ದರು. ಒಂದು ರೀತಿಯ ಸಾಧಾರಣೀಕರಣವನ್ನು ಅವರ ಕಾವ್ಯ ಸಾಧಿಸ್ತಾ ಇತ್ತು. ಅದರಿಂದ ಅವರು ಬಹಳ ವಿಶಿಷ್ಟವಾದ ಕವಿ. ನಾವು ಮುರಳೀಧರರವರ ಸಾಹಿತ್ಯದ ಬಗ್ಗೆ, ಕಾವ್ಯದ ಬಗ್ಗೆ ಅವರ PhD ಪ್ರಬಂಧ ಇದೆ, ಅದು ಓದುವ ಆಸಕ್ತಿ ನನಗಿದೆ. ಇದ್ಲ ನಾಳೆ ಅದು ಓದ್ತಿದೆ. ನನಗೆ ಆ ಕಾಲದಲ್ಲಿ ಒಂದು ರೀತಿಯ ಆಸರಿಯಾಗಿ ನಿಂತವರು ನನ್ನ ವ್ಯಕ್ತಿಗತ ಸಮಸ್ಯೆಗಳ ಸಂದರ್ಭದಲ್ಲಿ. ಅವರ ಜೊತೆಗಿನ ಸಂಬಂಧ ಕೇವಲ ಸಾಹಿತ್ಯಿಕವಾಗಿರ್ತಿರಲಿಲ್ಲ, ಕೇವಲ ಸೈದ್ಧಾಂತಿಕವಾಗಿರ್ತಿರಲಿಲ್ಲ, ಬಹಳ ಆಳವಾದ ಒಂದು ವ್ಯಕ್ತಿತ್ವದಲ್ಲಿ ಅವರು ನಮ್ಮ ಜೊತೆಗೆ ಹೊಂದ್ಕೊಂಡು ಬಿಡ್ತಾಯಿದ್ರು. ಬಹಳ ನಮ್ಮ P. ರಾಮಮೂರ್ತಿಯವ್ರದ್ದು ಅದೇ ಥರದ ವ್ಯಕ್ತಿತ್ವ. ಇವತ್ತು ಅವ್ರನ್ನ ನೆನಪಿಸ್ಕೊಳ್ತಾ ಇದೆ ಬಹಳ ಕೃತಜ್ಞತೆಯಿಂದ ಮತ್ತು ಗೌರವದಿಂದ. ಮತ್ತು ಈ ಸಂದರ್ಭದಲ್ಲಿ ಅವರ ಕಾವ್ಯದ ಒಂದು ವಿಶೇಷ ವೈಶಿಷ್ಟ್ಯ ಅದನ್ನು ಮತ್ತೆ ತಳಕಿ ನೋಡೋದಕ್ಕೆ ನನಗೆ ಅವಕಾಶ ಆಗಿದೆ. ಇದಕ್ಕೆ ಕಾರಣಕರ್ತರಾದ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ನಾಟಕ ಅಕಾಡೆಮಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ಕೆಲ ಮಾತುಗಳನ್ನು ಮುಗಿಸ್ತೀನಿ. ಯಾಕೆಂದರೆ ಇಂದು ನನಗಿಂತ ಚೆನ್ನಾಗಿ ಮಾತಾಡೋರು ಇಲ್ಲಿದ್ದಾರೆ, ಅವರು ಮಾತಾಡ್ತಾರೆ. ಅವರ ಮಾತನ್ನು ಕೇಳಲು ನಾನು ಉತ್ಸುಕನಾಗಿದ್ದೀನಿ.